ಈ ತರ ಸಮಾಜ ಸೇವೆ ಮಾಡುವಂತ ಶಕ್ತಿಯನ್ನ ದೇವರು ಕೊಡೋದಿಲ್ಲ. ಇದ್ದವರೆಲ್ಲ ನಾವು ಬಿಲ್ಡಿಂಗ್ ಕಟ್ಟಬೇಕು, ನಾವು ನಮ್ಮ ಮಕ್ಕಳಿಗೆ ಆಸ್ತಿ ಮಾಡಬೇಕು, ನಾವು ಫಾರಿನಿಗೆ ಹೋಗ್ಬೇಕು ಅಲ್ವಾ, ಈ ತರ ಆಸೆ ಇರುತ್ತೆ. ಆದ್ರೆ ಒಬ್ಬ ಮನುಷ್ಯನಿಗೆ ತಾನು ದೇವರಾಗ್ತಾರೆ ಅಂದ್ರೆ ಆ ದೇವರ ಅನುಗ್ರಹ ಇದ್ರೆ ಮಾತ್ರ ಆ ವ್ಯಕ್ತಿ ದೇವರಾಗೋದಕ್ಕೆ ಸಾಧ್ಯ. ಎಲ್ಲರ ಆಶೀರ್ವಾದ ಇದೆ ಸರ್ ನಿಮ್ಗೆ. ಹಾಗಾಗಿ ನೀವು ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತೀರಾ, ಇನ್ನು ತುಂಬಾ ಎತ್ತರಕ್ಕೆ ಬೆಳಿಬೇಕು ಅನ್ನೋದು ನನ್ನ ಆಸೆ. ನೀವೇ ದೇವ್ರ ಮಗ, ಒಬ್ಬ ಕ್ಯಾಬ್ ಡ್ರೈವರ್ ಆಗಿದ್ಕೊಂಡು ಇಷ್ಟು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀರಾ. ದೇವ್ರ ಮಕ್ಕಳನ್ನ ಸಾಕ್ತಲ್ಲ ನೀವು, ನೀವೇ ದೇವ್ರು. ತಂದೆ ತಾಯಿ ಒಬ್ಬೊಬ್ಬರನ್ನ ನಾವು ನೋಡ್ಕೊಳಕ್ ನಮ್ಮ ಕೈಲಾಗಲ್ಲ. ಅದಕ್ಕೆ ಜನ ಅವರು ಇದು ಮಾಡ್ತಾವ್ರಿ ಅಂತಂದ್ರೆ ನಿಜವಾಗಿ ಹೋಗ್ಬೇಕು ಅಂದ್ಬಿಟ್ಟು ಮಾರ್ನಿಂಗು ದೇವಸ್ಥಾನಕ್ಕೆ ಹೋಗಿ ತುಂಬಾ ಆತುರದಿಂದ ಕರ್ಕೊಂಡ್ ಬಂದಿರೋದಿಲ್ಲ, ನೋಡ್ಲೇಬೇಕು. ಎಲ್ರಿಗೂ ಧನ್ಯವಾದ. ಚೆನ್ನಾಗಿ ಓದಿ, ಜೊತೆಗೆ ಅಪ್ಪ ಅಮ್ಮನ ಚೆನ್ನಾಗಿ ಹೇಗೋ ಥರ ನೋಡಿ. ನಾವೇನು ತಂದೆ ತಾಯಿಗೆ ದಿನ ಬಿರಿಯಾನಿ ಕೊಡಬೇಕು, ಇಲ್ಲ ಒಳ್ಳೆ ಹಾಸಿಗೆ ಹಾಕಿ ಮಲಗಿಸ್ಬೇಕು ಅಂತ ಅಲ್ಲ. ಕೊನೆಗಾಲದಲ್ಲಿ ಅವ್ರನ್ನ ರೋಡಿಗೆ ಬಿಡ್ದಂಗೆ ನೋಡ್ಕೊಂಡ್ರೆ ಸಾಕು. ಇರೋದು ನಮ್ಮನೇಲಿರೋ ಊಟದಲ್ಲೇ ಒಂದೊತ್ತು ಊಟ ಕೊಟ್ರು ಅವ್ರನ್ನ ರೋಡಿಗೆ ಬಿಡಬಾರ್ದು. ಇಷ್ಟೇ ನಾನು ಹೇಳೋದು. ಈಗ ಅವ್ರನ್ನೇನು ಐಷಾರಾಮಿಯಾಗಿ ನೋಡ್ಕೊಬೇಕು, ಅವ್ರನ್ನ ಚೆನ್ನಾಗಿ ಇಟ್ಕೊಳಕ್ಕೆ ನಾವು ಕೆಟ್ಟ ಕೆಲಸ ಮಾಡಬೇಕು ಅಂತೇನಿಲ್ಲ. ಒಳ್ಳೆ ಕೆಲಸ ಮಾಡಿ ಸಮಾಜದಲ್ಲಿ ಒಳ್ಳೆಯವರು ಅನ್ಸ್ಕೋಬಹುದು. ಇವತ್ತು ನಾನು ಒಬ್ಬ ಡ್ರೈವರ್ ಆಗಿ ನಾನು ಕ್ಯಾಬ್ ಓಡಿಸ್ಕೊಂಡೇನೆ ಈ ಸಂಸ್ಥೆನ ಶುರು ಮಾಡಿದ್ದು. ಯಾರ್ದು ಸಪೋರ್ಟ್ ಇಲ್ದೇನೆ ದೇವ್ರ ಸಪೋರ್ಟು ಬಂದು, ಮತ್ತೆ ನಮ್ಮನ್ನು ಯಾರು ಪ್ರೀತಿಸ್ತಾರಲ್ಲ ಅವ್ರ ಸಪೋರ್ಟು, ನನ್ನ ಸ್ನೇಹಿತರ ಸಪೋರ್ಟಿಂದ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಸಂಸ್ಥೆ ಬೆಳೆದಿರೋದು. ನಾಳೆ ದಿವಸ ನೀವು ಕೂಡ ಏನೇನೆಲ್ಲ ಸಾಧನೆ ಮಾಡ್ಬೋದು. ನಮ್ಮ ಕೈಲಿ ಆಗಲ್ಲ, ನಾವು ಓದಿಲ್ಲ. ನಿಮ್ಗೊಂದು ಸತ್ಯ ಗೊತ್ತಾ, ನಾನು ಓದಿರೋದು 7ನೇ ಕ್ಲಾಸು. ನಾನು ಸೈನ್ ಹಾಕಕ್ಕೆ ಬಿಟ್ರೆ ಬೇರೆ ಏನೂ ಬರಲ್ಲ ನನಗೆ. ಆದರೂ ಈ ಶಕ್ತಿ ಯಾರು ಕೊಟ್ಟಿದ್ದಾರೆ ಅಂದರೆ ಜನ ಕೊಟ್ಟಿದ್ದಾರೆ, ಆ ಭಗವಂತ ಕೊಟ್ಟಿದ್ದಾನೆ. ಅದನ್ನು ನಾವು ನಿಭಾಯಿಸ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಪೇಜ್ನ ನೋಡಿದ್ದೀರಾ? ಎಷ್ಟು ಜನ ನೋಡಿದ್ದೀರಾ? ಇಲ್ಲಿ ಯಾರು ನೋಡಿಲ್ಲ? ಇವತ್ತೇ ಹೋಗಿ ಜನಸ್ನೇಹಿ ಪೇಜ್ನ ನೋಡಬೇಕು. ಮನೆಗಳಲ್ಲಿ ಟಿವಿ ಹಾಕೊಂಡು ಯೂಟ್ಯೂಬ್ಗಳಲ್ಲಿ ಏನೇನೋ ನೋಡ್ತಿರಲ್ಲ, ಒಂದು 10-15 ನಿಮಿಷ ಟೈಮ್ ಕೊಟ್ಟು ಜನಸ್ನೇಹಿ ವಿಡಿಯೋಗಳನ್ನ ನೋಡ್ರಿ. ನಿಮ್ಗೊಂದಷ್ಟು ವಿಚಾರಗಳು ತಿಳಿಯುತ್ತೆ. ನೀವು ಅದನ್ನ ತಿಳ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಅಟ್ಲೀಸ್ಟ್ 1-2 ವಿಷಯಗಳನ್ನ ತಿಳ್ಕೊಳ್ಳಿ. ಏನಾಗ್ತದೆ ನಮ್ಮ ಸಮಾಜದಲ್ಲಿ, ನಾವು ಮುಂದೆ ಜೀವನದಲ್ಲಿ ಏನಾಗ್ಬೋದು, ಹೆಂಗೆ ನಮ್ಮ ಜೀವನ ರೂಪಿಸ್ಕೋಬಹುದು ಅಂತ ನಿಮ್ಗೊಂದಷ್ಟು ವಿಡಿಯೋಗಳಲ್ಲೇ ನಿಮ್ಗೆ ಉತ್ತರ ಸಿಗುತ್ತೆ. ಆಯ್ತಾ? ಎಲ್ರಿಗೂ ಒಳ್ಳೇದಾಗಿ. ಥ್ಯಾಂಕ್ ಯು. ಆಶ್ರಮ ಅಂದ್ರೆ ಯಾರು ರಸ್ತೆಯಲ್ಲಿ ಮಲಗ್ತಾರಲ್ಲ ಅವರಿಗೆ ಮಾತ್ರ. ಇಲ್ಲಿ ಯಾವುದೇ ರೀತಿ ಪೇಮೆಂಟ್ಸ್ ಇರೋದಿಲ್ಲ, ಫ್ರೀಯಾಗಿ ನಾವು ನೋಡ್ಕೊಳ್ಳೋದು ಇಷ್ಟೇ ಅಲ್ಲ. ಇದು ಪಬ್ಲಿಕ್ ಸಪೋರ್ಟ್ ಇಂದ ನಡೀತಾ ಇರೋದು. ಯಾವುದೇ ಸಂಘ ಸಂಸ್ಥೆಗಳಾಗಿರ್ಬೋದು, ಯಾವ್ದು ಕಡೆಯಿಂದನೂ ನಮಗೆ ಫಾರಿನ್ ಫಂಡ್ಸ್ ಆ ಥರದ್ದೆಲ್ಲ ಏನೂ ಬರಲ್ಲ.
ಸೊ ಪಬ್ಲಿಕ್ ಸಪೋರ್ಟ್, ನಮ್ಮ ವಿಡಿಯೋಗಳನ್ನ ನೋಡುವಂಥವ್ರು ಈ ತರ ಅಣ್ಣಂದ್ರು ನಮಗೆ ಸಹಾಯ ಮಾಡ್ತಿರೋದ್ರಿಂದ ಇಲ್ಲೊಂದಷ್ಟು 140 ಜನ 140 ಮೆಂಬರ್ಸ್ ಇದ್ದಾರೆ ಇಲ್ಲಿ. ಸೊ ಇದು ಮಧ್ಯಾಹ್ನ ಊಟಕ್ಕೆ ಪ್ರಿಪೇರ್ ಆಗ್ತಾ ಇರೋದು. ಬೆಳಿಗ್ಗೆ ಟಿಫನ್ ಆಯ್ತು, ಕಾಫಿ ಎಲ್ಲ ಆಯ್ತು, ಈ ಮಧ್ಯಾಹ್ನ ಊಟಕ್ಕೆ ಪ್ರಿಪೇರ್ ಆಗ್ತಾ ಇದೆ. ಸಂಸ್ಥೆ ಮಕ್ಕಳೆಲ್ಲ ಹ್ಯಾಪಿ ನ್ಯೂ ಇಯರ್ ಹೇಳು. ಹ್ಯಾಪಿ ನ್ಯೂ ಇಯರ್ ಹೇಳ್ಬೇಕು ತಾನೆ. ಎಲ್ಲರಿಗೂ ಒಟ್ಟು ಎಲ್ಲ ಸ್ಕೂಲಿಂದ ಎಲ್ಲ ಎಷ್ಟು ಓದಿದ್ದೀರ ತಾಯಿ ತಂದೆ ಎಲ್ಲ ಅವರ ನೀವೇ ನಮಗೆ ಮಕ್ಕಳು, ನೀವೇ ನಮಗೆ ಭಾಗ್ಯ. ಒಂದು ಮಕ್ಕ ತೋರಿಸ್ತೀರಿ ಸಾಕು. ನಿನ್ನ ಹೆಸರೇನು? ಶ್ರೀರಾಮ್. ಬರ್ಬೇಕು ದಿನ ಬನ್ನಿ, ಎಲ್ಲ ಬಂದು ನಮ್ಮನ್ನು ಮಾತಾಡ್ತಾರೆ. ದಿನ ಬನ್ನಿ ಎಲ್ಲೋ ಒಳ್ಳೆ ಸರ್ ಒಳ್ಳೆ. ಸಾಕು ಅಷ್ಟೇ. ಹೊಸ ವರ್ಷದ ಶುಭಾಶಯಗಳು. ನೋಡಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಯೋಗೇಶ್ ಅವ್ರು ನಿಮ್ನ. ದೇವರು ಇವಾಗ ಅವರು ದೇವ್ರ ಮಗ ಅವರು. ಅದೇ ನಾವು ಪ್ರಾರ್ಥನೆ ಮಾಡ್ತಾ ಇರೋದು. ನಾವು ದಾಸರಳ್ಳಿ ಐಡಿಯಲ್ ಸ್ಕೂಲ್ ಕಡೆಯಿಂದ ಬಂದಿದ್ದೀವಿ. ಇವತ್ತು ನಮ್ಮ ಮಕ್ಕಳು ಹೊಸ ವರ್ಷಕ್ಕೆ ಏನಾದ್ರು ಒಂದು ಒಳ್ಳೆ ಕಾರ್ಯಕ್ರಮನ ಮಾಡ್ಬೇಕು ಅಂತ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡಲಿಕ್ಕೆ ಸುರೇಶ್ ನಾಯರ್ ಮತ್ತೆ ಮಿನಿ ನಾಯರ್ ಮೇಡಮ್ ಅವರು ಬಂದಿದ್ದಾರೆ. ಬಹಳ ವಿಶೇಷವಾಗಿ ಇವತ್ತು ಖುಷಿ ಪಡೋಂಥ ವಿಚಾರ ಏನಪ್ಪಾ ಅಂದ್ರೆ ಅವರಿಬ್ಬರದು ವೆಡ್ಡಿಂಗ್ ಆನಿವರ್ಸರಿ. ಆ ಒಂದು ವಿಶೇಷತೆಯಿಂದ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳನ್ನ ನೋಡಿ ಅವ್ರ ಆಶೀರ್ವಾದ ಪಡೀಲಿಕ್ಕೆ ಎಲ್ಲ ಮಕ್ಕಳನ್ನ ಕೂಡ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಹಾಗೆ ಅಣ್ಣವ್ರು ಕೂಡ ಬಂದಿದ್ದಾರೆ. ಬಹಳ ಸಂತೋಷ ಆಗುತ್ತೆ. ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ ಸರ್. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ, ಆಯುಷ್ ಆರೋಗ್ಯ ಕೀರ್ತಿ ಸಂಪತ್ತನ್ನ ಕೊಡ್ಲಿ, ಇನ್ನೂ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕೊಡೋದಕ್ಕೆ ನಿಮ್ಗೆ ಶಕ್ತಿ ಕೊಡ್ಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಹಾಗೆ ನಮ್ಮ ಒಂದು ಆಶ್ರಮವನ್ನ ಪರಿಚಯ ಮಾಡಿಕೊಟ್ಟಂತ ಅಣ್ಣಂದ್ರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ತಿಳಿಸ್ತೀನಿ. ಸೊ ನಮ್ಮ ಆಶ್ರಮದ ಬಗ್ಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀನಿ? ಎಲ್ಲ ಚೆನ್ನಾಗಿ ಮಾಡಿದೆ, ಎಲ್ಲ ವ್ಯವಸ್ಥೆಗಳು ಮಾಡಿದೆ. ಸ್ನೇಹಿತರೆ, ಯಾರು ಕೂಡ ತಪ್ಪಾಗಿ ಭಾವಿಸಬಾರ್ದು, ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಕನ್ನಡ ಮಾತಾಡ್ಲಿಕ್ಕೆ ಕಷ್ಟ ಬರಲ್ಲ. ಸೊ ನೀವು ನಮಸ್ತೆ, ನಾನು ಐಡಿಯಲ್ ಸ್ಕೂಲ್ ವ್ಯಾನ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಸುರೇಶ್ ನಾಯರ್ ಸರ್ ಹಾಗೂ ಮಿನಿ ಸುರೇಶ್ ನಾಯರ್ ಸರ್ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ ಹಾಗೂ ಹೊಸ ವರ್ಷ. ಇವತ್ತು ನಮ್ಮ ಸಾರ್ ಮೇಡಮ್ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಎಷ್ಟು ಒಂದು ಸಂಭ್ರಮ ಆಚರಣೆ ಮಾಡಬೇಕು. ಇವತ್ತು ನಮ್ಮ ಮಕ್ಕಳುಗಳಿಗೆ ಇವತ್ತು ಯಾವ ತರ ಹೇಳಿದ್ರು ಅಂತ ಅಂದ್ರೆ, ಏನ್ ಬೇಕು ನಿಮ್ಗೆ ಅಂತ ಕೇಳಿದಾಗ ಮೇಡಮ್ ಹೇಳಿದ್ರು, ನಮ್ದು ವೆಡ್ಡಿಂಗ್ ಆನಿವರ್ಸರಿಲಿ ಸಮಾಜ ಸೇವೆ ಮಾಡ್ತಾ ಇರೋಂಥ ಜನನ ಹುಡುಕಿ ಮಣಿಯವರೇ, ನಾವು ಅಲ್ಲಿ ಹೋಗಿ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನ ಮಾಡಬೇಕು ಅಂತ ಅವರು ಉದಾರ ಮನಸ್ಸಿಂದ, ಒಂದು ದೊಡ್ಡ ಮನಸ್ಸಿಂದ ಹೇಳಿದ್ರು. ಇವತ್ತು ಅವರು ಸಿನಿಮಾಗೆ ಹೋಗ್ಬೋದಾಯಿತು,
ಮಕ್ಕಳನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ಬೋದಾಯ್ತು, ಪಾರ್ಕ್ ಕರ್ಕೊಂಡು ಹೋಗ್ಬೋದಾಯ್ತು. ಬಟ್ ಇಲ್ಲಿ ಬಂದು ಮಕ್ಕಳಿಗೆ ಯಾವ ತರ ನಡೀತಾ ಇದೆ, ಸಮಾಜ ಹೆಂಗ್ ನಡೀತಾ ಇದೆ, ನೀವೇನ್ ಮಾಡಿದ್ರು ಪರವಾಗಿಲ್ಲ, ಹೆತ್ತ ಅಪ್ಪ ಅಮ್ಮನ್ಗೆ 2 ಹೊತ್ತು ಊಟ ಹಾಕಿ ಅನ್ನೋ ಪಾಠನ ಇವತ್ತು ಸ್ಕೂಲಲ್ಲಿ ನಡೆಯೋದಕ್ಕಿಂತ ಹೆಚ್ಚಾಗಿ ಇವತ್ತು ಜನಸ್ನೇಹಿ ಆಶ್ರಮ ಕರ್ಕೊಂಡ್ಬಂದು ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಜನಸ್ನೇಹಿ ಆಶ್ರಮ ಯೋಗೇಶ್ ಅವ್ರನ್ನ ಇನ್ನೂ ಅತಿ ಹೆಚ್ಚವಾಗಿ ಬೆಳೆಸಿ ಇನ್ನು ನಿರಾಶ್ರಿತರಿಗೆ ಆಶ್ರಯ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ದಯವಿಟ್ಟು ಬಹಳ ಖುಷಿ ಆಗುತ್ತೆ, ನಿಜವಾಗ್ಲೂ ಸಂತೋಷ ಆಯಿತು ನೀವೆಲ್ಲರೂ ಬಂದಿದ್ದು. ನಿಮ್ಮೆಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ವಿದ್ಯೆ ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ಸಂಸ್ಕಾರ ಮಾತ್ರ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಬಾರ್ದು. ಯಾಕೆ ಅಂದರೆ SLC ಓದೋರು ಊಟ ಮಾಡ್ತಾ ಇದ್ದಾರೆ, PUC ಓದೋರು ಊಟ ಮಾಡ್ತಾ ಇದ್ದಾರೆ, 7th ಸ್ಟ್ಯಾಂಡರ್ಡ್ ಓದಿರೋರು ಊಟ ಮಾಡ್ತಾರೆ. ಮತ್ತೆ ಎಜುಕೇಶನ್ ಮಾಡಬಾರ್ದು ಅಂತಲ್ಲ, ಎಜುಕೇಶನ್ ಬೇಕೇ ಬೇಕು. ಜೊತೆಗೆ ಸಂಸ್ಕಾರ ಅನ್ನೋದನ್ನ ತುಂಬಾ ಚೆನ್ನಾಗಿ ನಾವು ಕಲ್ತ್ಕೋಬೇಕಾಗತ್ತೆ. ತಂದೆ ತಾಯಿನ ಕೊನೆಗಾಲದಲ್ಲಿ ಕೈ ಹಿಡಿದು ನಡೆಸಬೇಕಾಗತ್ತೆ. ಸೊ ದಯವಿಟ್ಟು ಎಲ್ಲರೂ ಕೂಡ ದಯವಿಟ್ಟು ಸಪೋರ್ಟ್ ಮಾಡಿ, ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.